ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕೆಸರಗೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೇಸನಾಳ ಗ್ರಾಮದಲ್ಲೇ ಗ್ರಾಮ ವಿಕಾಸ ಯೋಜನೆಯಲ್ಲಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯನ್ನ ಒಡೆದು ರಸ್ತೆಯನ್ನ ಸಂಪೂರ್ಣವಾಗಿ ಕಬಳಿಸಿ ಬಸಪ್ಪ ಹನುಮಂತ್ ಹೊಸಪೇಟೆ ಇವರು ಮನೆ ನಿರ್ಮಾಣ ಮಾಡಿಕೊಳ್ಳಲು ಕಾಲಂ ಕೂಡ ನಿರ್ಮಾಣ ಮಾಡಿದ್ರು. ಗ್ರಾಮ ಪಂಚಾಯಿತಿಯ ಸದಸ್ಯರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೂ ಈ ವಿಷಯದ ಕುರಿತು ಪತ್ರದ ಮೂಲಕ ತಿಳಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವಸಂತ್ ಬಾಲಚಂದ್ರ ಮೂಡಲಗಿ ಅವರು ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೆ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, JBTV ನ್ಯೂಸ್. ಸ್ನೇಹಿತರೆ, ನಾವು ಬಿಸ್ನಾಳ್ ಗ್ರಾಮದಲ್ಲಿ ಇದೀವಿ. ಇಲ್ಲಿ ಏನ್ ಸಮಸ್ಯೆ ಆಗೈತೆ ಅಂದ್ರೆ ಗ್ರಾಮ ಪಂಚಾಯತಿ ಅಂಡರ್ದೊಳಗಿರ್ತಕ್ಕಂಥ 10 ಫುಟ್ ರಸ್ತೆಯನ್ನ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಕೂಡ್ಕೊಂಡು ಬೇರೆಯವರಿಗೆ ಅದನ್ನ ಪಂಚಾಯತಿಯಲ್ಲಿ ಟರಾವ್ ಪಾಸ್ ಮಾಡಿ ಅವರಿಗೆ ಹಸ್ತಾಂತರಿಸ್ತಾ ಇದಾರ ಅಂತ ಹೇಳಿ ಆರೋಪ ಮಾಡ್ತಿದಾರೆ. ಅವ್ರ ಅದ್ರ ಬಗ್ಗೆ ಏನ್ ಹೇಳ್ತಾರ ಅಂತ ಸ್ವಲ್ಪ ಕೇಳೋಣ. ನಿಮ್ಮ ಹೆಸರು? ವಸಂತ ಬಾಲಚಂದ್ರ ಮೂಡ್ಲಿರಿ. ಹಾ ರೀ. ಇಲ್ಲಿ ನಮ್ದು ರೇಸ್ ರಸ್ತಾ ಇದೆ, ಗ್ರಾಮ ವಿಕಾಸ ಯೋಜನೆ ಒಳಗ 10 ಫುಟ್ ರಸ್ತೆ ಆಗೈತ್ರಿ. ನಮ್ದು ಆಸ್ತಿ ಇಲ್ಲೇ ಬರತ್ರಿ. ಆಸ್ತಿಗೆ ಹೋಗಾಕ ಹಾದಿ ಬೇಕಾದ್ರೆ ಕಾಲಮ್ ಹಾಕಿ ಮನಿ ಕಟ್ಟಾತಿರಿ ಸರ್. ತಾಲೂಕಾ ಪಂಚಾಯತಿ ಫಸ್ಟಕ್ಕೂ ನಾವು ಶಿಶಿ ರಸ್ತಾ ಹೊಡೆದ ಯಾರು ಕಟ್ಟಾತಿರಿ ಮನಿ? ಇವ್ರ ಹೊಸಟ್ಟಿ ಅವ್ರ ಕಟ್ಟಾತಿರಿ. ಅವ್ರ ಹೆಸರು ಬಸಪ್ಪ ಹನುಮಂತ್ ಹೊಸಟ್ಟಿ ರೀ. ಅವ್ರು ಕಟ್ಟಾತಿದ್ರಿ. ನಾವು ಶಿಶಿ ಹೊಡೆದ ಕೂಡಲೇ ಹೋಗಿ ಪಂಚಾಯತಿಗೆ ಅರ್ಜಿ ಕೊಟ್ರಿ. ಸರ್ ಪಂಚಾಯತಿ ಆಸ್ತಿ ಹಿಂಗ್ ಹೊಡೆದಾರಿ ಅಂತ ಲೆಟರ್ ಕೊಟ್ರಿ. ಲೆಟರ್ ಕೊಟ್ಟು ಅವ್ರ ಸ್ಟಾಪ್ ಮಾಡ್ಬೇಕಂತ ಹೇಳಿ ಹೇಳಿರಿ. 2 ಸಲ ಸ್ಟಾಪ್ ಮಾಡಿಸಿರಿ. ಮಾಡಿಸಿ ಮೇಲೆ ಕಾಲಮ್ ಹಾಕಿರಿ. ಕಾಲಮ್ ಏನ್ ಮಾಡಿರಿ ತೆಗಿಸಿರಿ. ತೆಗಿಸಿ ಮತ್ತ ಈಗ ಏನಂತಾರೆ ಅವರ ಮೇಡಮ್ ಅವ್ರಿ, ಇಲ್ಲ ಅವ್ರಿಗೆ ಶಿಶಿ ನಾವು ಒತ್ತುವರಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಹೇಳಕತ್ತಾರಿ. ಪಂಚಾಯತಿಂದ ಅವ್ರಿಗೆ ಪರವಾನಗಿ ಪತ್ರ ಕೊಟ್ಟಾರೇನ್ರಿ? ಈಗ ಅವ್ರಿಗೆ ಇನ್ನೂ ಕೊಟ್ಟಿಲ್ರಿ. ಇನ್ನು ಅವರ ಪಂಚಾಯತ್ ಮಾಡಿ ಮೀಟಿಂಗ್ ಆಗೈತ್ರಿ. ಮೀಟಿಂಗ್ದಾಗ ಏನಂದ್ರೆ ನಿಮ್ಗೆ ಒತ್ತುವರಿ ಮಾಡಿ ಸೈಜ್ ಕಂಪ್ಯೂಟರ್ ಸೈಜ್ಗೆ ಬಂದಿರಿ. ಸೈಜ್ ಇಷ್ಟು ಸೈಜ್ ಹೇಳಿದ ಮಾಪ್ ಕೊಡ್ತಾನ ಅಂತ ಹೇಳಿ ಬಂದು ಕೊಡ್ತಾರ್ರಿ. ಅದಕ್ಕೆ ನಾವು ಸ್ಟಾಪ್ ಇಡಂದ್ರೆ ನಮ್ಮ ಸ್ಟಾಪ್ ಕೆಲಸ ಮಾಡಾಕತ್ತಿಲ್ಲ ಸರ್. ನಾವು ಜಿಲ್ಲಾ ಪಂಚಾಯತಿಗೂ ವರದಿ ಕೊಟ್ಟಿವ್ರಿ, ತಾಲೂಕು ಪಂಚಾಯತಿಗೂ ವರದಿ ಕೊಟ್ಟಿವ್ರಿ. ಇನ್ನು ನಮ್ಗೆ ಯಾವುದೋ ತರ ರೆಸ್ಪಾನ್ಸ್ ಕೊಡುವಾರ ಸರ್. ಇಲ್ಲಿ ಪಂಚಾಯತ್ ಹೋದ ಕೂಡಲೇ ಇವ್ರು ಏನಂತಾರ್ರಿ, ಇವ್ರ ನೀವು ಏನು ಕಾಯ್ದೆ ಕಾಯ್ತೀರಿ ಅದ್ರ ಕೇಳಿದ್ರು ಕೇಳಾಕತ್ತಾರ ಸರ್. ಈಗ ಹೆಂಗೆ ಏನು ಮಾಡ್ಬೇಕು ಅನ್ನೋದು ನಮಗೂ ಆಯ್ತಾದ್ರಿ. ಎಲ್ಲ ಕಾಯ್ದೆ ಕಾನೂನು ಅವ್ರ ಗೊತ್ತಿಲ್ಲ ರೀ ನಮಗೆ. ಅದಕ್ಕೆ ಹೆಂಗ್ ಮಾಡೋರಿ? ಈಗ ನೀವು ಇದು ರಸ್ತೆ ಬಗ್ಗೆ ಏನಾದ್ರು ಅವ್ರನ್ನ ಪಿಡಿ ಅವ್ರನ್ನ ಕೇಳಿದ್ರಿ? ಪಿಡಿ ಅವ್ರಿಗೆ ಕೇಳಿದ್ರಲ್ಲ, ನಾವು ಎಲ್ಲಿ ಹೋಗ್ತೀರಿ ಹೋರಿ, ಏನ್ ಮಾಡ್ತೀರಿ ಮಾಡ್ರಿ, ನಮ್ಗೆ ಅವ್ರ ಹೆಸರಲ್ಲಿ ನಾವು ಬಿಟ್ಟು ಕೊಡ್ತೀವಿ, ಅದನ್ನ ಆಸ್ತಿ ಮಾಡಿಸ್ಕೊಡ್ತೀವಿ ಅಂತ ಒಪ್ಕೋತಾರ ಸರ್. ಒಪ್ಕೋತಾರ. ಅವ್ರ ಗಾಣಿಗಾರ್ ಸರ್ ಅದಾರ್ರಿ. ನಾವು ಅದ ಇದ್ರದ್ದು ಕೋರ್ಟ್ ಆದೇಶ ಐತ್ರಿ. ಕೋರ್ಟ್ ಆದೇಶ ತೋರಿಸಿ ಇದೇ ತಂದದಿ ಇದೇ ನಡೀತೇನ ಅಂತ ಗಾಣಿಗಾರ್ ಸರ್ ಹೋತಾರ್ರಿ. ಕೋರ್ಟ್ ಆದೇಶ ಏನ್ರಿ ಅದು? ಒತ್ತುವರಿ ಮಾಡಿದವ್ರ ಜಮೀನ್ ಯಾವ್ದೇ ಇದ್ರು ರೀ, ಅವ್ರ ಪಂಚಾಯತಿ ಅಂಡರ್ದಾಗ ಬಂದ್ರು, ಯಾವ ಜಿಲ್ಲಾ ಅಂಡರ್ದಾಗ ಬಂದ್ರು ಅದನ್ನ ಬಿಡಿ ಕಟ್ಟಿ ಕೆಡಿವಿ ಅವ್ರಿಗೆ ರಸ್ತಾ ಬಿಟ್ಟು ಕೊಡ್ಬೇಕು ಅನ್ನೋದು ಐತ್ರಿ. ಅಂದ್ರೆ ಈಗ ನಿಮ್ ಮನಿಗ್ ರಸ್ತಾ ಇಲ್ಲ ನೀವು ಹೋರಾಟ ಮಾಡತ್ತೀರಿ? ಅದನ್ನ ತೋರಿಸಿ ಕಾಪಿನ ತೋರಿಸಿದ್ರು ಸರ್. ತೋರಿಸಿದ್ರು ಅವ್ರ ಏನಂತಾರ ಇದಲ್ಲ ನಡೆಯಂಗಿಲ್ಲ ಅಂತ ಹೇಳ್ತಾರ ಸರ್. ಈಗ ಮತ್ತೆ ನಿಮ್ಗೆ ಹಾದಿ ಎಲ್ಲಿ ಬಿಡ್ತೇವೆ ಅಂತ ಹೇಳ್ತಾರೆ ಪಂಚಾಯತ್ ಅವ್ರು? ಪಂಚಾಯತ್ ಅವ್ರು ಇದ್ರೊಳಗ ಸ್ವಲ್ಪ ನೀವು ಅಡ್ಡಾಡಿರ್ತಾರೆ, ಸ್ವಲ್ಪ ಬಿಡ್ತಾರೆ. ಅವ್ರ ಈಗ ಶಿಶಿ 10 ಫುಟ್ ಐತ್ರಿ, ಅದನ್ನ ಬಿಡತ್ ನಾವ್ ಹೇಳ್ತೀವಿ. ಈಗ 10 ಫುಟ್ನಾಗ ಅಟ್ಟ ಅಡ್ಡಾಡ 10 ಫುಟ್ ಅರ್ಧ ಹೊಡೆದ ಅವ್ರಿಗೆ ಕೊಡ್ತು, ಅರ್ಧ ನೀವು ಅಟ್ಟ ಅಡ್ಡಾಡ್ರ ಅಂತ ಹೇಳ್ತಾರೆ ಸರ್. ಈಗ ಎಷ್ಟನೇ ಇಶ್ಯೂ ಒಳಗ ಆಗೈತ್ರಿ ರಸ್ತೆ? 2017 ಆಗೈತೆ ಸರ್. ಇದು ಗ್ರಾಮ ವಿಕಾಸ ಯೋಜನೆ ಒಳಗೆ ಆಗೈತ್ರಿ. ಆಗೈತಿ. ಮತ್ ಸರ್ಕಾರದಿಂದ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ 10 ಫುಟ್ ರಸ್ತೆ ಏನ್ ಮಾಡಿದಾರೆ? ಇದನ್ನ ಯಾರು ಹೊಡೆಯಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ರು? ಈಗ ಪಂಚಾಯತ್ ಅವ್ರು ಹೊಡೆದಾರಿ. ಪಂಚಾಯತ್ ಲೆಟರ್ ಕೊಟ್ರು, ಅವ್ರು ಕೇಳಬೇಕಲ್ಲ ಸರ್. ಪಂಚಾಯತ್ ಅವ್ರು ಕೇಳಿಲ್ರಿ ಸರ್. ಅವ್ರನ್ನ ಮೆಂಬರ್ಗಳು ಎಲ್ಲ ಅವ್ರ ಸೈಡ್ ಅದಾರಿ, ಒಂದ್ ಸೈಡ್ ಆಗ. ನಮ್ಗೆ ಯಾರು ಮೆಂಬರ್ಗಳು ನಮ್ಮ ತರ ಪರವಾಗಿ ಮಾತಾಡೋರು ಯಾರು ಇಲ್ರಿ. ಅಲ್ಲ, ಮೆಂಬರ್ಗಳನ್ನದಕ್ಕೆ ನೀವು ಕಾಯ್ದೆ ಪ್ರಕಾರ ಅವ್ರು ಕೇಳ್ಬೇಕಲ್ಲ. ನಮಗೆ ಕಾಯ್ದೆ ಪ್ರಕಾರ ಹೋಗಿ ರಸ್ತೆ ಹೊಡೆದಾರ ಅಂತ ಹೋಗಿ ಹೇಳಿವ್ರಲ್ಲ ಸರ್. ಹೇಳಿದ್ರು ಅವ್ರು ನಮ್ಗೆ ಏನ್ ರೆಸ್ಪಾನ್ಸ್ ಕೊಡಬಾರಲ್ಲ ಸರ್. ಪೈಲಿ ಅಂದ್ರೆ ಅವ್ರ 2-3 ಸಲ ಹೋದಾಗ್ರಿ, ಇಲ್ಲ ನಿಮ್ಗೆ ಪೇಪರ್ಸ್ ಎಲ್ಲ ಕರೆಕ್ಟ್ ಅದಾವ ನಿಮ್ಮಂತೆ ಆಗತ್ತೆ ಹೇಳಿ ಪೈಲಿ ಹೇಳ್ಯಾರ ಸರ್. ಈಗ ಏನಾದ್ರೆ ಈ ಮೀಟಿಂಗ್ದಾಗ ಏನಂತಾರೆ, ನಿಮ್ಗೆ ಇಲ್ಲ ಅವ್ರಿಗೆ ಬಿಟ್ಟು ಕೊಡ್ತು ಅಂತ ಈಗ ಹೇಳ್ತಾರೆ ಸರ್. ಅಲ್ಲ, ಏನ್ ಬಿಟ್ಟು ಕೊಡ್ತೀವಿ ಅಂತಾರ? ಈ ರಸ್ತೆನ ಅವ್ರಿಗೆ ಬಿಟ್ಟು ಕೊಡ್ತೀವಿ? ಅರ್ಧ ರಸ್ತೆ ಬಿಟ್ಟು ಕೊಡ್ತಾವ, ಅವ್ರ ಸೈಜ್ ಹಾಕಿ ಕೊಡ್ತಾರ ಸರ್. ಯಾರಂತಾರ್ರಿ? ಪಿಡಿಒ ಮೇಡಮ್ ಅವ್ರ ಅಂತಾರ್ರಿ. ಈಗ ನೀವು ಮುಂದೆ ಏನ್ ಮಾಡ್ಬೇಕಂತ ಮಾಡಿರಿ ಸರ್? ಮುಂದೆ ಏನು ಇಲ್ಲಿ ಆದ್ರೆ ಹಾಕದ್ರೆ ಆಗಲೇ ಕೋರ್ಟ್ಗೆ ಹಾಕಿರಿ. ಕೋರ್ಟಿಂದ ಏನ್ ಹಾಕಿದ್ರೆ ಕೋರ್ಟಿಗೆ ಹೋಗ್ತೀವಿ ನಾವ್ರಿ. ಈಗ ತಾಲೂಕು ಪಂಚಾಯತಿ ಕೊಟ್ರಿ, ಜಿಲ್ಲಾ ಪಂಚಾಯತಿ ಕೊಟ್ರಿ, ಅವು ಲೆಟರ್ ನಮ್ಮ ಕಡೆ ಎಲ್ಲಾ ತರ ಪ್ರೂಫ್ ಇಟ್ಕೊಂಡು ಹೋಗ್ತೀವಿ ಸರ್. ಇಶ್ಯೂಡ್ ಇದಾವ್ರಿ. ಮುಂದೆ ಏನಾಕತ್ತೆ ಅಲ್ಲಿ ಮುಂದೆ ಹೋಗಕ್ಕೆ ನಾವು ಗೈತಿದ್ವಿ ಸರ್. ಅದಕ್ಕೆಲ್ಲರೂ ಬದ್ಧವಾಗಿದ್ವಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಾವು ಬಿಸ್ನಾಳ್ ಗ್ರಾಮಕ್ಕೆ ಹೋಗಿದ್ವಿ ರೀ. ಅಲ್ಲಿ ರಸ್ತೆ ಸಮಸ್ಯೆ ಐತೆ ಅಂತ ಹೇಳಿ ನಮ್ಗೆ ಫೋನ್ ಬರತ್ತಿದ್ವು 2-3 ದಿವಸದಿಂದ. ಅಲ್ಲಿ ಹೋದಾಗ ಏನಾಯ್ತಂದ್ರ ರಸ್ತೆ ಇದ್ದು ನಮಗೂ ಕಾಣಿಸ್ತು, ಯಾಕಂದ್ರೆ ನಾವು ವಿಡಿಯೋ ಮಾಡಿದೀವಿ. ಒಂದು 2016-17 ರಸ್ತೆ ಆಗೈತಿ ಗ್ರಾಮ ವಿಕಾಸ ಇದ್ರೊಳಗೆ. ಬಟ್ ಇವತ್ತು ಕೆಲವೊಂದಿಷ್ಟು ಅವ್ರು ವೈಯಕ್ತಿಕ ಐತು ಏನತ್ ನಮಗಂತೂ ಗೊತ್ತಿಲ್ಲ. ಬಟ್ ರಸ್ತೆ ಅಂತೂ ಕಾಣಿಸ್ತು ನಮ್ಗೆ. ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ತಮ್ಮ ಹೆಸರೇನ್ರಿ ಮೇಡಮ್?
ಹೇಮಾ ಸಂಗಪ್ಪ ದೇಸಾಯಿ ಅಂತ ಹೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಕೆಸರಗೊಪ್ಪ. ಅಲ್ಲಿ ಆ್ಯಕ್ಚುಲಿ 2015-16 ಒಳಗೆ ಗ್ರಾಮ ವಿಕಾಸ ಯೋಜನೆಯಲ್ಲಿ ರಸ್ತಾ ಮಾಡಿದಾರ್ರಿ. ಆಗ ಆ ಪ್ರಕಾರ ಈಗ 2 ಪಾರ್ಟಿಯವರು ನಮಗೆ ಇದಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇವರು ತಕರಾರು ಅರ್ಜಿನೂ ಕೊಟ್ಟಿದ್ದಾರ, ಆಮ್ಯಾಗ ಉತ್ತಾರ್ಕ್ ಅಪ್ಲಿಕೇಶನ್ನೂ ಕೊಟ್ಟಿದ್ದಾರ. ಅದನ್ನ ನಾವು ಕಮಿಟಿ ಮುಂದೂ ಇಟ್ಟಿದ್ದೀವ್ರಿ. ಆಮ್ಯಾಗ ನೆಕ್ಸ್ಟ್ ಏನಾಯ್ತು, ಅದೇನು ರಸ್ತಾ ಇದು ಐತ್ಲ ಆ ಭಾಗದ್ದು ಆ ರಸ್ತಾ ಬಿಟ್ಟು ಮುಂದಿಂದ ಉತ್ತಾರ ಮಾಡ್ಕೊಡೋದು ಇದು ಮಾಡಿರಿ. ಈಗ ಅವ್ರ ಏನ್ ಹೇಳ್ತಾರ ಅಂತಂದ್ರಿ, ಇಲ್ಲ ಕಮಿಟಿ ಒಳಗ ಅವ್ರು ಎಲ್ಲಾ ಮೆಂಬರ್ಸ್ಗಳು ಒಕ್ಕಟ್ಟಾಗಿ ಅವ್ರಿಗೆ ಜಾಗ ಇಸು ಕೊಡುವಂತ ವ್ಯವಸ್ಥೆ ಮಾಡತ್ತಾರ ಅಂತ ಹೇಳ್ತಾರ ಅಪೋಸಿಟ್ ಪಾರ್ಟಿ ಅವ್ರು. ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಅಲ್ಲ, ಕಮಿಟಿ ಅವ್ರು ಮಾಡಿದ್ರು, ಈಗ ಸ್ಪಾಟ್ ಮ್ಯಾಗ ಅಂತರೂ ರಸ್ತಾ ಐತ್ರಿ. ಏನ ಮಾಡಿದ್ರು ಅವ್ರಿಗೆ ಎಷ್ಟ ಜಾಗ ಕೊಟ್ರು ರಸ್ತಾ ಬಿಟ್ಟ ಅವ್ರದ ಸೈಜ್ ಏನಾಯ್ತು ಆ ಸೈಜ್ ಪ್ರಕಾರನ ಮೆಜರ್ಮೆಂಟ್ ಹಾಕೊಂಡು ಮಾಡ್ಕೊಡ್ಬೇಕಾಗತ್ತೆ. ಒಂದ್ ವೇಳೆ ಅವ್ರ ರಸ್ತೆ ಒಳಗೆ ಏನಾದ್ರು ಹಾಕಿದ್ರಿ ಕಾಲಮ್ ಅಂತಂದ್ರ ಅವ್ರ ಮೇಲೆ ನೀವ್ ಏನ್ ಕಾನೂನು ಕ್ರಮ ತಗೋಬಹುದು? ಈಗ ಆಲ್ರೆಡಿ ಅವರು ಹಿಂದ ರಸ್ತೆ ಒಳಗ ಬಿಲ್ಡಿಂಗ್ ಕಟ್ಟಕ್ ಪ್ರಯತ್ನ ಮಾಡಿದ್ರು, ಕಾಲಮ್ಸ್ ಹಾಕಿದ್ರು. ನಾವು ಅಲ್ಲಿ ಸ್ಪಾಟಿಗೆ ಹೋಗಿ ಅವ್ರಿಗೆಲ್ಲ ಹೇಳಿ ಆಮೇಲೆ ಅವನ್ನೆಲ್ಲ ಕಾಲಮ್ಸ್ಗಳನ್ನ ಈಗ ಆಲ್ರೆಡಿ ನಾವು ತೆರವುಗೊಳಿಸಿವು. ಈಗ ಕಟ್ಟಡ ಪರ್ಮಿಷನ್ ತಗೊಂಡು ನೆಕ್ಸ್ಟ್ ನೀವು ಬಿಲ್ಡಿಂಗ್ ಕಟ್ಟ್ರಿ, ಅಲ್ಲಿ ತನಕ ಬಿಲ್ಡಿಂಗ್ ಕಟ್ಬೇಡ್ರಿ ಅಂತ ಹೇಳಿ ಎಲ್ಲ ಸ್ಟಾಪ್ ಇಡ್ಸಿವಿ. ಎಸ್ ಮೇಡಮ್. ಈಗ ಮೆಂಬರ್ಸ್ ಗಳು ಹೇಳ್ತಾ ಇದಾರೆ ಇಲ್ಲ ಅವ್ರಿಗೆ ಜಾಗ ಇಲ್ಲ ಅಂತ ಹೇಳಿ. ಈಗ ನಾವು ಜಾಗ ಇಲ್ಲ ಅಂತಂದ್ರೆ ರಸ್ತಾ ಹೊಡೆದ್ ಮನೆ ಅಂತೂ ಕಟ್ಟಾಕ್ ಬರೋದಿಲ್ಲ ಮೇಡಮ್. ಅದಕ್ಕ ಈಗ ಒಂದ್ ವೇಳೆ ಈಗ ಏನಾದ್ರು ಇಲ್ಲ ಮೆಂಬರ್ಸ್ ಗಳು ಇಲ್ಲ ನೀ ಹಾಕೋ ಒಂದ್ 6 ಫುಟ್ ಬಿಡು 8 ಫುಟ್ ಬಿಡು ಈ ತರ ಚರ್ಚೆ ಆಗೈತೆ ಅಂತ ಹೇಳ್ತಾ ಇದಾರೆ. ಬಟ್ ಈಗ ಅಲ್ಲಿ 10 ಫುಟ್ ರಸ್ತೆ ಐತಿ. ಆ 10 ಫುಟ್ ರಸ್ತೆಯನ್ನು ನೀವು ಕಾಯ್ದಿರ್ಸಕ್ ಪ್ರಯತ್ನ ಮಾಡ್ತೀರಿ? ಅದರಿ ಈಗಂತ್ರು ಈ ಕಮಿಟಿ ಮುಂದಂತ್ರು ಹೇಳ್ತೀವ್ರಿ. ಕಮಿಟಿ ಮುಂದ ಅವ್ರು ಕೊಟ್ಟ ಅಪ್ಲಿಕೇಶನ್ ಅನ್ನು ತಂದಿರ್ತೀವಿ, ಇವ್ರು ಕೊಟ್ಟದ್ದು 2 ಪಾರ್ಟಿ ಅವ್ರದ್ದು ತಂದ ಇದು ಮಾಡ್ತೀವ್ರಿ, ಚರ್ಚೆ ಮಾಡ್ತೀವಿ. ಅಂದ್ರೆ ಲೋಕಲ್ ಆಗಿ ಇರೋದ್ರಿಂದ ಅವ್ರಿಗೆ ಇಲ್ಲಿ ಲೋಕಲ್ ಏರಿಯಾ ಹಳ್ಳಿಗಳದ ಎಲ್ಲ ಅವ್ರು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ವಾಸ ಇರೋದ್ರಿಂದ ಎಲ್ಲಿ ರಸ್ತೆಗಳದಾವು ಎಲ್ಲಿ ಇದು ಅದಾವು ಅವ್ರಿಗೆಲ್ಲ ಆ ಊರಿನ ಬದಲ ಕ್ಲಿಯರ್ ಪಿಕ್ಚರ್ ಅವ್ರಿಗೆ ಐಡಿಯಾ ಇರ್ತೈತು. ಆ ಪ್ರಕಾರ ಅವ್ರ ಕಮಿಟಿ ಅವರು ನಿರ್ಣಯ ತಗೊಂಡ್ಮ್ಯಾಗ ಆಮ್ಯಾಗ ನಾವು ಏನಾಯ್ತು ಮುಂದಿನ ನಿರ್ಣಯ ನಾವು ತೆಗೆದುಕೊಳ್ತೀವಿ. ಓಕೆ ಮೇಡಮ್. ಈಗ ಏನಾಗತ್ರಿ ಮೇಡಮ್, ಈಗ ನೀವು ಒಂದ್ ವೇಳೆ ಏನಾದ್ರು ಸರಿಯಾದ ಡಿಸಿಷನ್ ತಗೋಲಿಲ್ಲ ಅಂದ್ರೆ ಏನಾದ್ರು ಅನಾಹುತಗಳಾದು ಅಂತಂದ್ರ ಅದಕ್ ಜವಾಬ್ದಾರಿ ಈಗ ಏನಾಗ್ತೈತಿ? ರಸ್ತೆ ಐತಿ, ರಸ್ತೆ ಬೇಕತಿ ಇವ್ರತ್ತಾರ, ಇಲ್ಲ ನಾವು ಅಲ್ಲೇ ಜಾಗ ಕಟ್ಕೋತೇವತ್ತ ಅವ್ರತ್ತಾರ. ನೀವ್ ಏನಾದ್ರು ಕಮಿಟಿ ಅವರು ಹೇಳಿದ್ದನ್ನ ತಗೊಂಡ್ರಿ ಅಥವಾ ರಸ್ತೆ ಎಲ್ಲೈತಿ ಅನ್ನೋಕ್ಕಿಂತಲೂ ನೀವು ಕಾನೂನು ಒಳಗೆ ಏನೀಗ ರಸ್ತೆ ಮಾಡಿರಿ, ಸರ್ಕಾರ ದುಡ್ಡು ಖರ್ಚಾಗೈತಿ ಅಲ್ಲಿ. ಆ ಖರ್ಚಾಗಿದ್ದ ನೀವ್ ಏನಾದ್ರು ಹೊಡೆದ್ ಖರ್ಚು ಮಾಡಿದ್ರೆ ಸರ್ಕಾರಕ್ಕೆ ಮತ್ತೀಗ ಅದ ಲಾಸ್ ಆಗುದಲ್ರಿ? ಅಲ್ಲ, ನಾವು ಒಡೆದು ಹಾಳು ಮಾಡೋದು ಉದ್ದೇಶ ನಮ್ದಲ್ರಿ. ಏನ ಇದ್ರು ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕಷ್ಟೇ ರೀ. ಅದನ್ನ ಹಾಳು ಮಾಡಕತ್ತಾರ ಅಂತ ಹೇಳಿ ನಾವು ಅಲ್ಲಿದ ಈಗ ಸ್ಪಾಟ್ ಮ್ಯಾಗ ಅವ್ರದ್ದೆಲ್ಲ ಬಿಲ್ಡಿಂಗ್ ಇದು ಮಾಡಿ ತಗಿಸಿ ಎಲ್ಲಾ ಇದು ಮಾಡ್ಸಿದ್ರಿ. ಅದನ್ನ ಹಾಳು ಮಾಡೋ ಉದ್ದೇಶ ಏನ್ ನಮ್ದೇನಲ್ರಿ. ಅದನ್ನ ಉಳಿಸೋ ವ್ಯವಸ್ಥಾನ ಮಾಡೋ. ಮತ್ತೀಗ ಅದು ಒಡೆದಲ್ ರಸ್ತೆ ಅದನ್ನ ಯಾವಾಗ ಸರಿಪಡಿಸ್ತೀರಿ? ಅಲ್ಲ, ಅವ್ರಿಗೆ ಪಾರ್ಟಿಗೆ ನಾವು ಹೇಳಿವ್ರಿ. ಈಗ ಆಲ್ರೆಡಿ ನೀವು ಏನ್ ಹಾಳು ಮಾಡಿರಲ್ಲ ಅವ್ರಿಗೆ ನಾವು ನೋಟಿಸ್ ಕೊಟ್ಟಿವಿ. ಈಗ ಯಾರು ಹಾಳು ಮಾಡಿದಾರಲ್ಲ ಅವ್ರಿಗೆ ಅದೇನಾಯ್ತು, ನೀವು ನಮ್ದು ಪಬ್ಲಿಕ್ ಆಸ್ತಿನ ಈ ರೀತಿ ಹಾಳು ಮಾಡಿರಿ, ಅದನ್ನ ಸರಿ ಮಾಡ್ಕೊಡ್ರಿ ಅಂತ ಹೇಳಿ ಅವ್ರಿಗೆ ನಾವು ಈಗ ಆಲ್ರೆಡಿ ನೋಟಿಸ್ ಕೊಟ್ಟಿದೀವಿ. ಎಷ್ಟ್ ದಿವ್ಸನಾಗ ಆಗ್ಬೋದ್ರಿ ಮೇಡಮ್? ಅವ್ರಿಗೆ ಕೊಟ್ಟಿವ್ರಿ, ನೋಡೋಣ್ರಿ 1 ತಿಂಗಳತಿ ಟೈಮ್ ತಗೊಂಡು ಇದು ಮಾಡ್ತೀವಿ. ಓಕೆ ರೀ. ಈಗ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಜೊತೆ ಮಾತಾಡ್ತಾ ಇದೀವಿ. 1 ತಿಂಗಳ ಒಳಗಡೆ ಈಗ ಹೊಡೆದಂತ ರಸ್ತೆನ ಸರಿಪಡಿಸ್ತೀವಿ, ಆ ರಸ್ತೆಯನ್ನ ರಸ್ತೆಯಾಗಿ ಉಳಿಸಕ್ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಅವ್ರು ಹೇಳ್ತಾ ಇದಾರೆ. ಧನ್ಯವಾದಗಳು ಮೇಡಮ್.